ಮಾಡ್ತೀವಿ. ದೇವ್ರು ಇದ್ದಾನೆ ಅಂತಾನೆ ತಾನೇ ನಾವು ಮಾಡೋದು. ನಮ್ಗೆ ಒಳ್ಳೇದಾಗುತ್ತೆ, ನಮ್ಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಮಾಡೋದು. ಬಟ್ ಅವ್ರು ಯಾರು? ನಂಬಿಕೆನೇ ದೇವ್ರ ಅದೇ ದೇವ್ರು ಯಾರು ಅಂತ ನಮ್ಗೆ ಯಥಾರ್ಥವಾಗಿ ನಾವು ತಿಳ್ಕೊಂಡಿಲ್ಲ. ಒಂದು ನಂಬಿಕೆಯಿಂದ ನಾವು ಹಳಬರು ಮಾಡಿದ್ದಾರೆ. ಸೊ ನಾವು ಅದನ್ನು ಏನ್ ಮಾಡ್ತೀವಿ, ಫಾಲೋ ಮಾಡಿಕೊಂಡು ನಾವು ಅದೇ ರೀತಿ ಒಂದು ನಂಬಿಕೆ. ಯಾವುದು ನಂಬಿಕೆ? ವಿಶ್ವಾಸ. ದೇವ್ರು ಇದ್ದಾನೆ ವಿಶ್ವಾಸ. ಬಟ್ ಹೌದು ಇದ್ದಾನೆ ದೇವ್ರು. ಆತ್ಮದಲ್ಲಿ ಇರೋದಿಲ್ಲ. ಅದು ರಾಂಗ್, 100% ರಾಂಗ್. ಅಪ್ಪನೇ ಬೇರೆ ಮಗನೇ ಬೇರೆ. ಅಪ್ಪ ಮಗ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ನನ್ನ ಆತ್ಮನೇ ಬೇರೆ. ನಮ್ಮ ಆತ್ಮಗಳೆಲ್ಲ ಅಪ್ಪ ಪರಮಾತ್ಮ. ನಾವೆಲ್ಲ ಆತ್ಮಗಳು ಅವನ ರಚನೆ, ಅವನ ಸೃಷ್ಟಿ. ನಾವೆಲ್ಲ ಅವನ ಮಕ್ಕಳು. ನಮ್ಮೆಲ್ಲ ಮಕ್ಕಳಿಗೂ ತಂದೆ, ಅಪ್ಪ, ಮಾಲೀಕ, ಒಡೆಯ ಯಾರಪ್ಪ ಅಂತಂದ್ರೆ ಪರಮಾತ್ಮ. ಪರಮಾತ್ಮ ಸುಪ್ರೀಂ ಸೋಲ್, ಮುಖ್ಯಸ್ಥ, ಮಾಲೀಕ. ಈ ಸೃಷ್ಟಿಯೆಲ್ಲ ಒಂದು ಮನೆ. ಈ ಮನೆಯಲ್ಲಿ ನಾವೆಲ್ಲ ಮನುಷ್ಯ ಆತ್ಮರುಗಳು ಏನ್ ಮಾಡ್ತೀವಿ, ಜೀವನವನ್ನ ಲೀಡ್ ಮಾಡ್ತಿದೀವಿ. ಈ ಜೀವನದಲ್ಲಿ ನಮ್ಗೆ ಏನ್ ಬೇಕು, ಸುಖ ಶಾಂತಿ ನೆಮ್ಮದಿ ಬೇಕು. ಅವುಗಳನ್ನ ಕೊಡುವಂತವ್ರು ನಮ್ಮ ಆತ್ಮದ ಸಂಬಂಧಿ ಯಾರೋ? ಪರಮಾತ್ಮ. ಶರೀರಕ್ಕೆ ಸಂಬಂಧಿಗಳು ಇದ್ದಾರೆ. ಬಟ್ ಈ ಶರೀರ ಇರೋ ತನಕ ಯಾವ ಸಂಬಂಧಿಗಳು? ಶರೀರಕ್ಕೆ ಸಂಬಂಧಿಗಳು ಅಕ್ಕ, ಅಮ್ಮ, ಅಪ್ಪ, ಮಕ್ಕಳು ಎಲ್ಲ ಇರ್ತಾರೆ. ಬಟ್ ಈ ಶರೀರ ಇರೋ ತನಕನೇ ಅವ್ರ ಜೊತೆ ಸಂಬಂಧ. ಬಟ್ ಶರೀರ ಇಲ್ಲ ಅಂತಂದಾಗ ಅವ್ರ ಜೊತೆ ಸಂಬಂಧ ಇರೋದಿಲ್ಲ. ಈ ಜನ್ಮದಲ್ಲಿ ಒಂದಷ್ಟು ಜನ ಸಂಬಂಧಿಕರು ಇರ್ತಾರೆ. ಶರೀರ ಬಿಟ್ಟು ನೆಕ್ಸ್ಟ್ ಜನ್ಮಕ್ಕೆ ಹೋದ್ರೆ ಅಲ್ಲೂ ಹೊಸ ಸಂಬಂಧಗಳು ಕ್ರಿಯೇಟ್ ಆಗುತ್ತೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಜನ್ಮಕ್ಕೆ ಹೋದ್ರೆ ಅಲ್ಲಿ ಹೊಸ ಸಂಬಂಧಗಳು ಕ್ರಿಯೇಟ್ ಆಗುತ್ತೆ. ಈ ರೀತಿ ಕ್ರಿಯೇಟ್ ಆಗುತ್ತೆ ಅಂದ್ರೆ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಮನುಷ್ಯಾತ್ಮರು ನಮ್ಮವರೇ. ಅದಕ್ಕೆ ನಾವು ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲಿ ನಾವು ಪರಸ್ಪರ ಸಾಮರಸ್ಯ, ಭಾತೃತ್ವದಿಂದ ನಾವು ಕೂಡಿರ್ಬೇಕು. ಏಕೆಂದ್ರೆ ಇಡೀ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳು ನಮ್ಮವರೇ. ಅದಕ್ಕೆ ಯಾರನ್ನು ಬೇರೆ ದೃಷ್ಟಿಯಿಂದ ಮೇಲು ಕೀಳು, ಬಡವ ಶ್ರೀಮಂತ, ಇನ್ನೊಂದು ಮತ್ತೊಂದು ಬೇರೆ ಭೇದ ಭಾವಗಳಿಂದ ನೋಡಬಾರ್ದು. ಇಡೀ ವಿಶ್ವದಲ್ಲಿರುವಂಥವರೆಲ್ಲರೂ ನಮ್ಮ ಸಹೋದರ ಆತ್ಮಗಳೇ. ಹಾಗಾಗಿ ಎಲ್ಲರನ್ನು ಒಂದೇ ರೀತಿ ಸಮಾನವಾಗಿ ಕಾಣಬೇಕು. ನಾವೆಲ್ಲ ಆತ್ಮಗಳಿಗೂ ತಂದೆ ಪರಮಾತ್ಮ ಸರ್ವ ಸಂಬಂಧಿ ಯಾರಪ್ಪ ಅಂದ್ರೆ ಪರಮಾತ್ಮ, ದೇವರು, ಈಶ್ವರ, ಭಗವಂತ ಅಂತ ಹೇಳ್ತೀವಿ. ಯಾರಪ್ಪ ಈ ಭಗವಂತ, ದೇವರು, ಈಶ್ವರ ಅಂತ ನಾವೇನು ಅನೇಕ ಹೆಸರುಗಳಿಂದ ಕರಿತೀವೋ, ನಮ್ಮ ಆತ್ಮಕ್ಕೆ ಸಂಬಂಧಿಯಾಗಿರುವಂಥವನು ಪರಮಾತ್ಮನಿಗೆ ಮೇಯ್ನ್ ಆಗಿ ದೇಹವಿಲ್ಲ. ಈ ಟಾಪಿಕ್ ಚೆನ್ನಾಗಿ ತಿಳ್ಕೊಳ್ಳಿ. ನಾನು ಯಾರು ಅನ್ನೋ ಟಾಪಿಕ್ ನೀವು ಚೆನ್ನಾಗಿ ತಿಳ್ಕೋಬೇಕು. ಭಗವಂತ ಯಾರು ಅನ್ನೋದು ಚೆನ್ನಾಗಿ ತಿಳ್ಕೋಬೇಕು. ಅನೇಕ ಪ್ರಕಾರದ ವಿದ್ಯೆಗಳನ್ನ ಕಲ್ತಿರ್ತೀರ, ಜ್ಞಾನ ಗೊತ್ತಿದೆ. ಬಟ್ ಆದ್ರೆ ಇದನ್ನು ಸಹ ಜೀವನದಲ್ಲಿ ಇಂಪಾರ್ಟೆಂಟ್. ಉಸಿರಿರೋ ತನಕ ಇದನ್ನ ನೀವು ಮರಿಬಾರದು. ದೇವರು, ಈಶ್ವರ, ಭಗವಂತ ಅಂದ್ರೆ ಯಾರಪ್ಪ ಅಂತಂದ್ರೆ ಅವನಿಗೆ ದೇಹವಿಲ್ಲ. ದೇಹ ಇರುವಂತವ್ರು ಎಲ್ಲವನ್ನ ಭೋಗಿಸ್ತಾರೆ, ಸುಖ ದುಃಖಗಳಲ್ಲಿ ಬರ್ತಾರೆ. ಆದ್ರೆ ಭಗವಂತನಿಗೆ ಅಭೋಕ್ತ, ಅಕಾಯ, ಜನ್ಮ, ಯೋನಿಚ ಅಂತ ಕರಿತೀವಿ. ಆ ಭಗವಂತ ಏನನ್ನು ಭೋಗಿಸುವುದಿಲ್ಲ, ಸುಖ ದುಃಖಗಳಲ್ಲಿ ಬರೋದಿಲ್ಲ. ನಿರಾಕಾರ, ನಿರ್ವಿಕಾರಿ, ನಿರಹಂಕಾರ ಪರಮಾತ್ಮನು. ಯಾರಿಗೆ ದೇಹ ಇದೆಯೋ ಅವರು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಗುರುಗೋಶಾಯಿಗಳಾಗಿರ್ಬೋದು, ಮಹಾತ್ಮರಾಗಿರ್ಬೋದು, ದೇವಾತ್ಮರಾಗಿರ್ಬೋದು, ಈ ಧರ್ಮಸ್ಥಾಪಕರಾಗಿರ್ಬೋದು, ಇವರುಗಳೆಲ್ಲ ದೇಹ ಇರುವಂಥವ್ರೆ. ದೇಹ ಇದೆ ಅಂತಂದ್ರೆ ಎಲ್ಲರೂ ಭೋಗಿಸ್ತಾರೆ. ಹಸಿವು ಆಗುತ್ತೆ, ಅವರಿಗೆ ದಾಹನೂ ಆಗುತ್ತೆ. ಭಗವಂತನಿಗೆ ಹಸಿವು ದಾಹ ಯಾವುದೂ ಆಗೋದಿಲ್ಲ. ಹಾಗಾಗಿ ದೇಹ ಇರುವಂಥವ್ರು ಯಾರು ದೇವರಾಗಲಿಕ್ಕೆ ಸಾಧ್ಯವಿಲ್ಲ. ಗುರುಗೋಶಾಯಿಗಳು ಅಷ್ಟೇ, ಮಹಾತ್ಮರುಗಳು ಅಷ್ಟೇ, ದೇವಾತ್ಮರುಗಳು ಅಷ್ಟೇ, ಧರ್ಮವನ್ನು ಸ್ಥಾಪನೆ ಮಾಡುವಂಥರು ಅಷ್ಟೇ. ಅವ್ರು ಯಾರು ಸಹ ದೇವರುಗಳಲ್ಲ. ದೇವರು ಪರಮಾತ್ಮ ಈಶ್ವರ ಅಂತಂದ್ರೆ ಯಾರು? ಯಾರಿಗೆ ದೇಹ ಇಲ್ಲವೋ, ಯಾವ ಜನನ ಮರಣಗಳಲ್ಲಿ ಬರೋದಿಲ್ವೋ ಅವರೇ ದೇವರು. ದೇವರು ಜನ್ಮ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಈ ಬಂಧನಗಳಲ್ಲಿ ಭಗವಂತ ಸಿಕ್ಕಾಕೊಳ್ಳೋದಿಲ್ಲ. ನಾವು ಮನುಷ್ಯಾತ್ಮರು ಈ ಜೀವನವೆಂಬ ಬಂಧನಗಳಲ್ಲಿ ಸಿಕ್ಕಾಕೊಳ್ತೀವಿ. ನಮ್ಮನ್ನ ಬಿಡಿಸುವಂತವ್ರು ಯಾರು? ಸಿಕ್ಕಾಕೊಳ್ದೆ ಇರುವಂತವ್ರು ನಮ್ಮನ್ನ ಬಿಡಿಸ್ಲಿಕ್ಕೋಸ್ಕರ ಬರ್ತಾರೆ. ಅವನು ಸಿಕ್ಕಾಕೊಂಡ್ರೆ ಬಿಡಿಸೋರು ಯಾರು? ಸಾಧ್ಯ ಇಲ್ವಲ್ಲ. ನಾವು ಎಲ್ಲವುಗಳಲ್ಲಿ ನಾವೇನ್ ಮಾಡ್ತೀವಿ, ಅದಕ್ಕೆ ಭಗವಂತನ ಹತ್ರ ಹೋಗ್ಬಿಟ್ಟು ದುಃಖದಿಂದ ಬಿಡಿಸು, ಈ ನೋವಿನಿಂದ ನಮ್ಮನ್ನೇನ್ ಮಾಡು ಬಿಡಿಸು, ಈ ತರದ ಕಷ್ಟ ಇದೆ ಪರಿಹಾರ ಮಾಡು ಅಂತ ಏನ್ ಮಾಡ್ತೀವಿ, ದೇವರ ಹತ್ರ ಹೋಗಿ ನಾವು ಬೇಡ್ತೀವಿ. ಹಾಗಾಗಿ ದೇಹ ಇರುವಂತವ್ರು ಯಾರು? ದೇವರಲ್ಲ. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ದೇವರು ಅಂತಂದ್ರೆ ಚೈತನ್ಯನ ಜಡನ?
ಕರೆಕ್ಟಾಗಿ ಆನ್ಸರ್ ಮಾಡಿ. ದೇವರು ಅಂತಂದ್ರೆ ಚೈತನ್ಯನ ಜಡನ? ಹಾಗಾದ್ರೆ ಈಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ದೇವಸ್ಥಾನ ಒಳಗಡೆ ಗರ್ಭಗುಡಿಯಲ್ಲಿ ಏನ್ ಇಟ್ಟಿರ್ತಾರೆ? ದೇವ್ರ ಮೂರ್ತಿ ಇಟ್ಟಿರ್ತಾರಲ್ವಾ, ಆ ಮೂರ್ತಿ ಚೈತನ್ಯನ ಜಡನ? ಹಾಗಾದ್ರೆ ನಾವು ಜಡದ ಹತ್ರ ಹೋಗಿ ಎಲ್ಲ ಬೇಡಿಕೆಗೆ ಬೇಡ್ತಿದ್ವಾ? ವೈಬ್ರೇಷನ್ ಇರುತ್ತೆ, ನಮಗೆ ಪ್ರಾರ್ಥನೆ ಮಾಡಿ ಮಾಡಿ ಅದಕ್ಕೆ ಶಕ್ತಿ ತುಂಬಿರ್ತೀವಿ. ಹಾಗಾದ್ರೆ ನಾವೇ ಅದಕ್ಕೆ ಶಕ್ತಿ ತುಂಬ್ತೀವಂದ್ರೆ ಆ ಶಕ್ತಿ ನಮ್ಗೆ ಶಕ್ತಿ ಕೊಡ್ಲಿಕ್ಕೆ ಸಾಧ್ಯ? ನಮ್ಗೆ ಮನಃಶಾಂತಿ ನಾವು ಅಲ್ಲಿ ಸಂಕಲ್ಪಗಳನ್ನ ನಾವು ಪಾಸಿಟಿವ್ ಥಾಟ್ಸ್ ಕ್ರಿಯೇಟ್ ಮಾಡಿರ್ತೀವಿ. ಅಲ್ಲಿ ಹೋದವರೆಲ್ಲ ಪಾಸಿಟಿವ್ ಥಾಟ್ಸ್ ಕ್ರಿಯೇಟ್ ಮಾಡೋದ್ರಿಂದ ಅಲ್ಲಿ ಒಳ್ಳೆ ವೈಬ್ರೇಷನ್ ಇರುತ್ತೆ. ಓಕೆ, ಎಸ್ ಓಕೆ. ಬಟ್ ಆದ್ರೆ ಆ ಗರ್ಭಗುಡಿಯ ಒಳಗಡೆ ಇರುವಂತ ಮೂರ್ತಿ ಚೈತನ್ಯನ ಜಡನ? ಜಡ ಅಲ್ವಾ? ಜಡ ಹಾಗಾದ್ರೆ ಮಾತನಾಡುತ್ತಾ? ಚಲನೆ ಇದೆಯಾ? ಉಸಿರಾಡುತ್ತಾ? ಹಾಗಾದ್ರೆ ಜಡಮೂರ್ತಿ ಹತ್ರ ಹೋಗಿ ನಮ್ಮ ಎಲ್ಲ ಅನಿಸಿಕೆಗಳನ್ನ ಆಸೆಗಳನ್ನ ಹೇಳ್ಕೊಡ್ತೀವಲ್ವಾ, ಅದು ರಿಪ್ಲೈ ಮಾಡಲ್ವಲ್ಲ? ಯಾಕೆ ಮಾಡ್ತಿದೀವಿ ನಾವು? ಇದೇ ಅಜ್ಞಾನತನ ನಮ್ದು. ಅಲ್ಲ ಮೇಡಮ್, ಅದು ನಾವು ದೇವರೇ ಬಂದ್ರು ಅದು ನಾಟಕ, ಯಾರೋ ನಾಟಕ ವೇಷ ಹಾಕೊಂಡ್ ಬಂದಿದ್ದಾರೆ. ಮನುಷ್ಯನ ರೂಪದಲ್ಲಿ ಬಂದು ನಮ್ಗೆ ಸಹಾಯ ಮಾಡ್ತಾರೆ. ನನ್ನ ಅಪ್ಪ ಅಮ್ಮ ಇದಾರ ಇಲ್ವಾ? ನನ್ನ ಅಪ್ಪ ಅಮ್ಮ ಇಲ್ಲದೆ ನಾನು ಬರ್ಲಿಕ್ಕೆ ಸಾಧ್ಯನಾ? ನನ್ನ ಅಪ್ಪ ಅಮ್ಮ ಇಲ್ಲ ಅಂದ್ರೆ ನಾನು ಇರ್ಲಿಕ್ಕೆ ಸಾಧ್ಯನಾ? ಅದೇ ತರ ನಾನು ಇದೀನಿ ಅಂತಂದ ಮೇಲೆ ನನಗೆ ಯಾರಿದ್ದಾರೆ? ನಾನು ಆತ್ಮ ಇದ್ದೀನಿ ಅಂತಂದ ಮೇಲೆ ನನ್ನ ಆತ್ಮ ತಂದೆಯೂ ಸಹ ಇದ್ದಾರೆ. ನನ್ನ ಅಪ್ಪ ಅಮ್ಮನಿಗೂ ಅಪ್ಪ ಅಮ್ಮ ಅಪ್ಪ ಯಾರು? ಪರಮಾತ್ಮ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ಆತ್ಮಗಳಿಗೂ ಅಪ್ಪ ಯಾರು? ಮಾಲೀಕ ಯಾರು? ಪರಮಾತ್ಮ. ನಾವು ಆತ್ಮ ಇದೀವಿ ಅಂದ್ರೆ ಪರಮಾತ್ಮನೂ ಇದೆ. ನಾನಿದ್ದೀನಿ ಅಂತಂದ್ರೆ ನನ್ನ ಅಪ್ಪ ಅಮ್ಮನೂ ಇದ್ದಾರೆ ಅಂತ ಅರ್ಥ. ಅಪ್ಪ ಅಮ್ಮ ಇಲ್ಲದೆ ನಾನು ಬರ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ? ಇದ್ದೇ ಇದ್ದಾರೆ. ಹಾಗಾಗಿ ಈಗ ನಾನು ಯಾಕೆ ಹೇಳಿದೆ ಈ ಜಡನ ಅಥವಾ ಚೈತನ್ಯ ಅಂತಂದ್ರೆ ಪರಮಾತ್ಮನು ಚೈತನ್ಯನು ಜಡವಲ್ಲ. ಈಗ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಿ ಮೂರ್ತಿಗಳ ಮುಂದ್ಗಡೆ ಅಭಿಷೇಕ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅನೇಕ ಬೇಡಿಕೆಗಳನ್ನ ಇಡ್ತೀವಿ ನಾವು ಪೂರೈಸ್ರಿ ಅಂತ. ಬಟ್ ಆದ್ರೆ ನಮ್ಮ ಮನಸ್ಸಿನ ಭಾವನೆ ಪರಮಾತ್ಮನ ತಲುಪುತ್ತೆ. ನಾವು ಒಳಗಡೆ ಆಲೋಚನೆ ಮಾಡ್ತೀವಪ್ಪ ಪರಮಾತ್ಮ ದೇವ್ರೆ ಅಂತ, ನಾವು ಫೀಲಿಂಗ್ಸ್ ಏನಿದೆಯೋ ಆ ಫೀಲಿಂಗ್ಸ್ ಅವ್ರಿಗೆ ಹೆಚ್ಚಾಗುತ್ತೆ. ಯಾರಿಗೆ? ಚೈತನ್ಯವಾಗಿರುವಂತ ಪರಮಾತ್ಮನ ಹೆಚ್ಚಾಗುತ್ತೆ. ಆ ಪರಮಾತ್ಮನ ಹೆಚ್ಚಾದಾಗ ಪರಮಾತ್ಮ ನಮಗೆ ಫಲವನ್ನ ಕೊಡ್ತಾನೆ. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಸತ್ಯ ಏನು ಅಂತ ಅರ್ಥಕೊಳ್ದೇನೆ ಜಡಮೂರ್ತಿಗಳ ಮುಂದಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀವಿ? ನಾವು ಬೇಡಿಕೆಗಳನ್ನ ಇಡ್ತಾ ಇದೀವಿ. ಅದಕ್ಕೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಭಗವಂತ ಅನ್ನೋರು ಚೈತನ್ಯನ ಜಡನ? ನಾನು ಚೈತನ್ಯವಾಗಿದ್ದೀನಿ, ಅದಕ್ಕೆ ಮಾತಾಡ್ತಿದ್ದೀನಿ. ಎಲ್ಲಾನು ನಾನು ಏನ್ ಮಾಡ್ತಿದ್ದೀನಿ? ಎಲ್ಲ ನೋಡ್ತಾ ಇದ್ದೀನಿ, ಉಸಿರಾಡ್ತಿದ್ದೀನಿ, ಮಾತನಾಡ್ತಿದ್ದೀನಿ. ಸೊ ಅದೇ ರೀತಿ ಭಗವಂತನು ಜಡವಲ್ಲ, ಕಲ್ಲು ಮೂರ್ತಿ ಅಲ್ಲ ಭಗವಂತ. ಚೈತನ್ಯನು ನಿರಾಕಾರ ಪರಮಾತ್ಮ. ಮಾತನಾಡ್ತಾನೆ, ನೋಡ್ತಾನೆ, ಆದ್ರೆ ಅವನ ಶರೀರ ಇಲ್ಲ. ಬಟ್ ಅವನು ನೋಡ್ಬೇಕಾದ್ರೆ ಮಾತನಾಡ್ಬೇಕಾದ್ರೆ ಏನ್